ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಹಳೆ ಹೇರ್ ಬ್ಯಾಂಡ್ನ ಯೂಸ್ ಮಾಡ್ಕೊಂಡು ಹೊಸದಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹಳೆ ಹೇರ್ ಬ್ಯಾಂಡ್, ಮಕ್ಕಳು ಹೇರ್ ಬ್ಯಾಂಡ್ ಯೂಸ್ ಮಾಡಿ ಬಿಸಾಕ್ತಾರಲ್ಲ, ಅದನ್ನು ಬಿಸಾಕಬೇಡಿ ನೋಡಿ, ಮತ್ತೆ ರಿಯೂಸ್ ಮಾಡ್ಕೊಬೋದು ಅದನ್ನು. ನೋಡಿ, ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ನೋಡಿ, ಇದು ಹಳೆ ಹೇರ್ ಬ್ಯಾಂಡ್ ಆಯಿತಾ, ಯೂಸ್ ಮಾಡಿರೋದು, ತುಂಬ ಯೂಸ್ ಮಾಡಿ ಬಿಸಾಕಕ್ಕೆ ಹೋದಾಗ ಅದನ್ನು ತೊಗೊಂಡು ಮಾಡ್ತಾಯಿದ್ದೀನಿ ಆಯಿತಾ. ನೋಡಿ, ಮತ್ತೆ ರಿಯೂಸ್ ಮಾಡಿ ಹೊಸ್ದಾಗಿ ಮಾಡಿ ಹಾಕ್ಕೊಬೋದು. ಇದನ್ನೆಲ್ಲ ನೀಟಾಗಿ ತೆಗ್ದು ಬರೀ ಹೇರ್ ಬ್ಯಾಂಡ್ ಮಾತ್ರ ತೊಗೊಬೇಕು. ನೋಡಿ, ಇದನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಇದನ್ನೆಲ್ಲ ತೆಗೆದ್ಬಿಟ್ಟು ಹೇರ್ ಬ್ಯಾಂಡ್ ಮಾತ್ರ ಈ ರೀತಿ ತಗೊಳ್ಳಿ. ಇದನ್ನು ತಗೊಂಡಾದ್ಮೇಲೆ ಇದಕ್ಕೆ ಸುತ್ತಕ್ಕೆ ರಿಬ್ಬನ್, ವೈಟ್ ರಿಬ್ಬನ್ ಇದ್ದರೆ ವೈಟ್ ರಿಬ್ಬನ್, ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ರಿಬ್ಬನ್ ತೊಗೊಂಡು ಸುತ್ತಬೇಕು. ನೋಡಿ, ನಾನಿವಾಗ ವೈಟ್ ಕಲರ್ ಕಟ್ ಪೀಸ್ ತೊಗೊಂಡು, ನೋಡಿ, B7000 ಗಮ್ ಯೂಸ್ ಮಾಡ್ಕೊಳ್ಳಿ. ವೈಟ್ ರಿಬ್ಬನ್ ತೊಗೊಂಡು ಸುತ್ತಾ ಇದ್ದೀನಿ. ವೈಟ್ ಕಲರ್ ಪೀಸ್ ಇತ್ತು, ಅದಕ್ಕೋಸ್ಕರ ವೈಟ್ ಕಲರ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಪೀಸ್ ಇರುತ್ತೋ ಅದರಲ್ಲಿ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ B7000 ಗಮ್ ಯೂಸ್ ಮಾಡ್ಕೊಂಡಿದ್ದೀನಿ. ಫ್ಯಾಬ್ರಿಕ್ ಗಮ್ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಯಾವುದಾದ್ರೂ ಫ್ಯಾಬ್ರಿಕ್ ಗಮ್ ಯೂಸ್ ಮಾಡ್ಕೊಬೇಕು, ಬೇರೆ ತೊಗೊಬೇಡಿ, ಫ್ಯಾಬ್ರಿಕ್ ಗಮ್ಮೇ ಯೂಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಗಮ್ ಹಾಕಿ ಸುತ್ಕೊಬೇಕಾಯ್ತಾ. ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ 2 ಸ್ಟೆಪ್ ಜಾಸ್ತಿ ಸುತ್ಕೊಂಡು ಅದಾದಮೇಲೆ ಈ ರೀತಿ ಸುತ್ಕೊತಾ ಹೋಗಿ ಗಮ್ ಹಾಕಿ ನೋಡಿ, ಈ ರೀತಿ ಗಮ್ ಹಾಕಿ ಈ ರೀತಿ ಸುತ್ಕೊಳ್ಳಿ. ಫ್ಯಾಬ್ರಿಕ್ ಗಮ್ ಎಲ್ಲಿ ಸಿಗುತ್ತೆ ಅಂದರೆ ಬಟ್ಟೆ ಫಾಲ್ಸು ಮತ್ತು ಬಟನ್ಸು ಲೈನಿಂಗ್ ಅಂಗಡಿಯಲ್ಲಿ ಫ್ಯಾಬ್ರಿಕ್ ಗಮ್ ಸಿಗುತ್ತೆ ಆಯಿತಾ. ಅಲ್ಲಿ ತೊಗೊಬೋದು. ಅಲ್ಲೆಲ್ಲ ಸಿಗುತ್ತೆ, ಬಟನ್ಸು, ಕುಂದನ್ಸು, ಈ ರೀತಿ ಐಟಮ್ಸ್ ಎಲ್ಲ ಅಲ್ಲಿ ಸಿಗುತ್ತೆ. ಹೇರ್ ಬ್ಯಾಂಡ್ ಮಾಡೋಕ್ಕೆ ತುಂಬ ಫ್ಯಾನ್ಸಿ ಐಟಮ್ಸ್ ಎಲ್ಲ ಬೇಕಾಗುತ್ತಲ್ಲ, ಅದೆಲ್ಲ ಅಲ್ಲಿ ಸಿಗುತ್ತೆ ಆಯಿತಾ. ಬೇಕಿದ್ದವರು ಆ ಅಂಗಡಿಯಲ್ಲಿ ತೊಗೊಬೋದು. ನೋಡಿ, ಈ ರೀತಿ ಯಾವ ಗಮ್ಮು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ. ಸೊ ಯಾವ ಗಮ್ಮಿನ ಮೆಟೀರಿಯಲ್ಸು ಮತ್ತು ಇದ್ರದ್ದು ಹೇರ್ ಬ್ಯಾಂಡ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಮತ್ತು ಎಷ್ಟಕ್ಕೆ ಸಿಗುತ್ತೆ ಅಂತೆಲ್ಲ ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಆಯಿತಾ. ಮೊದಲು ನೋಡಿ, ಈ ರೀತಿ ನೀಟಾಗಿ ಸುತ್ಕೊಳ್ಳಿ ಆಯಿತಾ. ರಿಬ್ಬನ್ ಇದ್ದರೆ ರಿಬ್ಬನಲ್ಲಿ ಸುತ್ಕೊಳ್ಳಿ, ಇಲ್ಲಾಂದರೆ ವೈಟ್ ಪೀಸ್ ಕಟ್ ಮಾಡಿ 2 ಸೈಡು ಹೊಲಿದು ಈ ರೀತಿ ಸುತ್ಕೊಳ್ಳಿ. ಈ ಮನೇಲೆಲ್ಲ ಮಿಷಿನ್ ಹೊಲಿಯೋರು, ಟೈಲರಿಂಗ್ ಅವರಿಗೆಲ್ಲ ಕಟ್ ಪೀಸ್ಗಳಿರುತ್ತೆ ಅಲ್ವಾ, ಅಂಥವರು ಈ ರೀತಿ ಎಲ್ಲ ಮಾಡಿದ್ರೆ ಅವರಿಗೆ ಯೂಸ್ ಆಗುತ್ತೆ. ಯಾಕಂದರೆ ಕಟ್ ಪೀಸುಗಳು ತುಂಬ ಇರುತ್ತೆ ಅವ್ರ ಹತ್ರ, ಒಳ್ಳೊಳ್ಳೆ ಕಟ್ ಪೀಸು, ನೆಟ್ಟಿನ್ ಕ್ಲಾತು ಮತ್ತು ಸ್ಯಾಟಿನ್ ಕ್ಲಾತಲ್ಲೆಲ್ಲ ಇರುತ್ತೆ. ಅವರು ಈ ರೀತಿ ನೋಡಿ, ಈ ರೀತಿ ಮನೆಯಲ್ಲೇ ಕುತ್ಕೊಂಡು ಈ ರೀತಿ ಮಾಡ್ಕೊಬೋದು. ಅವ್ರವ್ರ ಮಕ್ಕಳಿಗೆ ಮಾಡ್ಕೊಬೋದು. ನೋಡಿ, ಈ ರೀತಿ ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿ ಅಂಟಿಸ್ಕೊಳ್ಳಿ. ನೋಡಿ, ಈ ರೀತಿ ಗಮ್ ಹಾಕಿ ತುದಿನ ಈ ರೀತಿ 2 ಸ್ಟೆಪ್ ಜಾಸ್ತಿನೇ ಸುತ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅಂಟಿಸ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಇದು ಒತ್ತಿಟ್ಕೊಬೇಕಾಯ್ತಾ ಈ ರೀತಿ, ಇಲ್ಲಾಂದರೆ ಅಂಟಲ್ಲ, ಬೇಗ ಅಂಟ್ಕೊಳಲ್ಲ. ಒಣಗಾದ್ಮೇಲೆ ಫುಲ್ಲು ಕ್ಲಿಯರಾಗಿ ಅಂಟ್ಕೊಳುತ್ತೆ. ನೋಡಿ, ಇವಾಗ ಫಿನಿಶ್ ಆಗಿದೆ. ಇದಾದಮೇಲೆ ನೋಡಿ, ಇದೇ ಹೇರ್ ಬೆಂಡಿಗೆ ಇವಾಗ ನಾವು ನೋಡಿ ಈ ರೀತಿ ನಾನು ಕ್ಲಾತ್ ತೊಗೊಂಡಿದ್ದೀನಿ, ನೆಟ್ಟಿನ ಕ್ಲಾತ್ ತೊಗೊಂಡಿದ್ದೀನಿ. ಒಂದು ಫ್ಲವರಿಂದು, ಒಂದು ಪ್ಲೈನ್. ನೋಡಿ, ಈ ರೀತಿ ಒಂದು ಫ್ಲವರಿಂದು, ಇನ್ನೊಂದು ಈ ರೀತಿ ಪ್ಲೈನ್ ತೊಗೊಂಡಿದ್ದೀನಿ. ಒಂದು ವೈಟು, ಒಂದು ಬ್ಲೂ. ಅದನ್ನು ಈ ರೀತಿ ಕಟ್ ಪೀಸಾಗಿ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ನಾನು ಒಂದು 35 ಇಂಚಿಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಎರಡನ್ನು 35 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ 35 ಇಂಚು ಉದ್ದ ಮತ್ತು 2 ಇಂಚ್ ಅಗಲಕ್ಕೆ ಕಟ್ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಈ ರೀತಿ ಸೂಜಿ ದಾರ ತೊಗೊಂಡು ಈ ರೀತಿ ಮಧ್ಯಕ್ಕೆ ಹೊಲ್ಕೊತಾ ಬನ್ನಿ. ಈ ರೀತಿ ನೋಡಿ, ನಾನು ಹೊಲಿತಾ ಇದ್ದೀನಲ್ಲ ಅದೇ ರೀತಿ ಹೊಲಿರಿ. ಸೂಜಿ ದಾರ ತೊಗೊಂಡು ಮಿಷಿನಲ್ಲಿ ಹೊಲಿಬೋದಾಯ್ತಾ. ಮಿಷಿನ್ ಇಲ್ಲದೇ ಇರೋರಿಗೆ ಈ ರೀತಿ ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಮಿಷಿನ್ ಇದೆ, ನಾನು ಮಿಷಿನಲ್ಲಿ ಹೊಲಿಬೋದು. ಆದರೆ ಕೆಲವರಿಗೆ ಅರ್ಥ ಆಗಲ್ಲ, ಮಿಷಿನಲ್ಲಿ ಹೊಲಿದ್ರೆ ಕೈಯಲ್ಲೂ ಹೊಲಿಬೋದು ಅಂತ ತೋರಿಸ್ತಾ ಇದ್ದೀನಿ ಆಯಿತಾ.
ಕೆಲವ್ರು ಇಲ್ಲದೇ ಇರೋರು ಏನು ಹೆಂಗೆ ಹೊಲಿಯೋದು ಅಂತ ಎಲ್ಲ ಇದಿರುತ್ತೆ ಟೆನ್ಷನ್. ಸೊ ಅವರಿಗೆ ಈ ರೀತಿ ಬೇಕಾದ್ರೆ ಸೂಜಿ ದಾರದಲ್ಲೇ ಹೊಲಿದು ಹೇರ್ ಬೆಂಡ್ ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು ಅಂತ ತೋರಿಸ್ತಾ ಇರೋದು. ನೋಡಿ ಈ ರೀತಿ ಮಧ್ಯಕ್ಕೆ ಹೊಲಿತಾ ಬನ್ನಿ, ಸ್ವಲ್ಪ ಎಳ್ದು ಹೊಲ್ಕೊಳ್ಳಿ. ಈ ರೀತಿ ಅದು ನೆರಿಗೆ ಬರಬೇಕು. ನಾನು ಹೊಲಿತಾ ಇದ್ದೀನಲ್ಲ ಅದೇ ರೀತಿ ಹೊಲ್ಕೊಳ್ಳಿ. ಈ ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇನ್ನೂ ತುಂಬ ಜನ ಮಕ್ಕಳಿರೋ ಮನೆಗೆಲ್ಲ ಯೂಸ್ ಆಗುತ್ತೆ ಅನ್ನೋರಾದರೆ ಅವರಿಗೂ ಶೇರ್ ಮಾಡಿ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದಾಯ್ತಾ, ನಾನು ಮತ್ತೆ ರಿಪ್ಲೈ ಕೊಡ್ತೀನಿ. ಏನಾರ ಕಮೆಂಟ್ಸ್ ಡೌಟ್ ಇದ್ದರೆ ರಿಪ್ಲೈ ಮಾಡ್ತೀನಿ ಆಯಿತಾ. ಕಮೆಂಟ್ಸ್ ಮಾಡಿದ್ರೆ ರಿಪ್ಲೈ ಮಾಡಿ ಹೇಳ್ತೀನಿ ಏನು ಅಂತ, ಇಲ್ಲಾಂದರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಲೈಕ್ ಮಾಡಿ ಆಯಿತಾ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹೊಲ್ದಾದ್ಮೇಲೆ ಲಾಸ್ಟಿಗೆ ಗಂಟು ಹಾಕ್ಕೊಳ್ಳಿ ಆಯಿತಾ. ಸ್ವಲ್ಪ ಈ ರೀತಿ ಎಳ್ದು ಸ್ವಲ್ಪ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ. ನೆರಿಗೆ ಎಳ್ದು ಲಾಸ್ಟಿಗೆ ತುದಿಗೆ ಸ್ವಲ್ಪ ಗಂಟು ಹಾಕ್ಕೊಂಬಿಡಿ. ಇದನ್ನು ನೀಟಾಗಿ ಮಾಡ್ಕೊಳ್ಬೇಕು, ಸೆಟ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ ಈ ರೀತಿ ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಸೆಟ್ ಮಾಡ್ಕೊಂಡು ತುದಿಗೆ ಒಂದು ಗಂಟು ಹಾಕ್ಬಿಡ್ಬೇಕು. ನೋಡಿ ಈ ರೀತಿ ತುದಿಗೆ ಒಂದು ಗಂಟು ಹಾಕ್ಕೊಳ್ಳಿ. ನೋಡಿ ಇದಾಗಿದೆ. ಇವಾಗ ವೈಟ್ ಕಲರ್ಲು ಇದೇ ರೀತಿ ಹೊಲ್ಕೊಳ್ಳೋಣ ಆಯಿತಾ. ಸೂಜಿ ದಾರದಲ್ಲಿ ಅದು ಯಾವ ರೀತಿ ಹೊಲಿದ್ವೋ ಅದೇ ರೀತಿ ಇದನ್ನು ಹೊಲ್ಕೊಳ್ಳಿ. ನೋಡಿ ಇದೇ ರೀತಿ ಮಧ್ಯದಲ್ಲಿ ಈ ರೀತಿ ಹೊಲ್ಕೊತಾ ಹೋಗಿ ನೆರಿಗೆ ಬರೋ ರೀತಿಯಲ್ಲಿ. ನಾವು ಹೊಸ ವೀಡಿಯೋಸ್ ಹಾಕ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಎನೇಬಲ್ ಮಾಡಿಟ್ಕೊಂಡ್ರೆ ನಾವು ಹಾಕೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ನೀವು ಹೊಸ ವೀಡಿಯೋಸ್ನ ನೋಡ್ತಾ ಇರ್ಬೋದು ಆಯಿತಾ. ಮತ್ತು ಮನೇಲೂ ನೀವು ಈ ಥರ ಮಾಡಿ ಮಕ್ಕಳಿಗೆ ಹಾಕ್ತಾ ಇರ್ಬೋದು. ಇನ್ನೂ ಹೊಸ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನೋಡಿ ನೀವು ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಹಳೆಯ ವಸ್ತುಗಳನ್ನೆಲ್ಲ ಬಿಸಾಕದೆ ಅದನ್ನೇ ಹೊಸದಾಗಿ ಮಾಡಿ ಮಕ್ಕಳಿಗೆ ಯೂಸ್ ಮಾಡ್ಕೊಬೋದು, ಹಾಕ್ಬೋದು ಅಲ್ವಾ. ಹೊಸ ಡಿಸೈನಲ್ಲಿ ಫ್ಯಾನ್ಸಿ ಡಿಸೈನಲ್ಲೆಲ್ಲ ಮಾಡಿ ಮಕ್ಕಳಿಗೆ ಹಾಕ್ಬೋದು ಅಂತ. ಆ ಥರ ಮಾಡಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಬೇಕು. ಹೊಸ ಐಡಿಯಾ ಸಿಗುತ್ತೆ ನಿಮಗೂ. ನೋಡಿ ಈ ರೀತಿ ಹೊಲ್ಕೊತಾ ಹೋಗಿ ವೈಟ್ ಕಲರು. ಇದೇ ರೀತಿ ನೆರಿಗೆ ಬರೋ ರೀತಿಯಲ್ಲೇ ಹೊಲ್ಕೊತಾ ಹೋಗಿ ಹಿಂದೆ ಎಳ್ದು ಈ ರೀತಿ. ನೋಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಹೊಸ ವೀಡಿಯೋಸು ಮತ್ತು ಕ್ರಾಫ್ಟ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಅಂತ ಚಾನಲಲ್ಲಿ, ಅದನ್ನು ನೋಡಿ ಲೈಕ್ ಮಾಡಿ. ನೋಡಿ ಇದನ್ನು ಇದೇ ರೀತಿ ಹೊಲ್ದು ಫಿನಿಶ್ ಆದಮೇಲೆ ಲಾಸ್ಟಿಗೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಎಳ್ದು ನೋಡಿ ಇದೇ ರೀತಿ ಎಳ್ದು ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ತುದಿಗೆ ಸ್ವಲ್ಪ ಈ ರೀತಿ ಗಂಟು ಹಾಕ್ಕೊಳ್ಳಿ ಆಯಿತಾ. ಇಲ್ಲಾಂದರೆ ಅದು ಫುಲ್ ನೆರಿಗೆ ಬಿಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಗಂಟು ಹಾಕ್ಕೊಬೇಕು, 1-2 ಗಂಟು ಹಾಕ್ಕೊಳ್ಳಿ ಈ ರೀತಿ. ಅದಾದಮೇಲೆ ಕಟ್ ಮಾಡಾದ್ಮೇಲೆ ನೋಡಿ ಇದನ್ನು ಅದಕ್ಕೆ ಜಾಯಿಂಟ್ ಮಾಡಬೇಕು. ಇದು 2 ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ರೀತಿ
ಇದೇ ಕ್ಲಾತಲ್ಲೇ ಮಾಡಬೇಕು, ಕಲರಲ್ಲೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವ ಕ್ಲಾತ್ ಇದ್ರೂ ಮಾಡ್ಬೋದಾಯ್ತಾ. ನೋಡಿ, ಇದು ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ. ಈ ರೀತಿ ಸೆಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ, ನೀಟಾಗಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸೇಮ್ ಸೈಜಲ್ಲೇ ಬರಬೇಕು. ಅದೇ ರೀತಿ ಸೆಟ್ ಮಾಡ್ಕೊಂಡು ಈ ರೀತಿ ನೋಡಿ, ಸೂಜಿ ದಾರ ತಗೊಂಡು ಲೆವೆಲ್ ಮಾಡ್ಕೊಂಡು ಒಂದೇ ಸಮ ಬರಬೇಕು ಎರಡು. ನೋಡಿ ಈ ರೀತಿ ಮಧ್ಯನೂ ಅಷ್ಟೇ, ಮಧ್ಯ ಭಾಗ ಕರೆಕ್ಟಾಗಿ ಎರಡು ಒಂದೇ ಸೈಜ್ ಸಮನಾಗಿ ಹಿಡ್ಕೊಂಡು ಹೊಲಿಬೇಕಾಯ್ತಾ. ಕರೆಕ್ಟಾಗಿ ಮಧ್ಯ ಬರಬೇಕು. ಎರಡು ಮಧ್ಯ ಒಂದೇ ಇದರಲ್ಲಿ ಇಟ್ಕೊಂಡು ಈ ರೀತಿ ಹೊಲ್ಕೊಳ್ಳಿ. ಮಧ್ಯ ಭಾಗನ ಎರಡು ಜಾಯಿಂಟ್ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಹೊಲಿತಾ ಇದ್ದೀನಿ. ಗಮ್ಮಲ್ಲೂ ಅಂಟಿಸ್ಕೊಬೋದಾಯ್ತಾ, ಆದರೆ ಹೊಲಿಗೆಯಲ್ಲಿ ಟೈಟಾಗಿರುತ್ತೆ ಅಂತ. ಈ ರೀತಿ ಮಧ್ಯಭಾಗನ ನೀಟಾಗಿ ಮಾಡ್ಕೊಂಡು ಮಧ್ಯಕ್ಕೆ ಹೊಲಿಯಿರಿ. ಎರಡು ಮಧ್ಯ ಸೇರಿಸೇ ಹೊಲಿಬೇಕು. ಇದೇ ಕಲರು ಇದೇ ಕ್ಲಾತ್ ಆಗಬೇಕು ಅಂತ ಏನಿಲ್ಲ ಆಯಿತಾ. ಮನೇಲಿ ಯಾವ ಕ್ಲಾತ್ ಇದೆ, ಕಟ್ ಪೀಸ್ಗಳು ಇಲ್ಲಾಂದರೆ ಯಾವ್ದಾದ್ರು ಸ್ಯಾರಿ ಪೀಸ್ಗಳು, ದುಪಟ್ಟ ಪೀಸ್ಗಳು ಅದನ್ನು ಕಟ್ ಮಾಡ್ಕೊಂಡು, ಕೆಲವ್ರ ಮನೆಯಲ್ಲಿ ಬ್ಲೌಸ್ ಪೀಸ್ಗಳು ಇರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ ಬ್ಲೌಸ್ ಪೀಸ್ಗಳೆಲ್ಲ. ಅದು ವೇಸ್ಟ್ ಇರುತ್ತೆ ಅಲ್ವಾ, ಮತ್ತು ಅದು ಬನಾರಸಿ ಇರುತ್ತೆ, ರೇಷ್ಮೆ ಇರುತ್ತೆ. ಅಂಥ ಬ್ಲೌಸ್ಗಳನ್ನೆಲ್ಲ ತೆಗ್ದು ನೀವು ಈ ರೀತಿ ಯೂಸ್ ಆಗೋದಿದ್ದರೆ ಈ ರೀತಿ ಮಾಡ್ಕೊಬೋದು. ಉಳಿದಿರೋ ಬ್ಲೌಸ್ ಪೀಸ್ಗಳಲ್ಲಿ, ಕಟ್ ಪೀಸ್ಗಳಲ್ಲೆಲ್ಲ ಈ ರೀತಿ ಇನ್ನೂ ಡಿಸೈನಾಗಿ ಮಾಡ್ಕೊಬೋದಾಯ್ತಾ. ಇನ್ನೂ ಸೂಪರಾಗಿ ಕಾಣಿಸುತ್ತೆ ಆ ಪೀಸ್ಗಳಲ್ಲೆಲ್ಲ ಮಾಡಿದ್ರೆ. ನೋಡಿ, ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದರಲ್ಲೆಲ್ಲ ಮಾಡ್ಕೊಬೋದಾಯ್ತಾ. ಇದೇ ಬೇಕು, ಇದೇ ಕಲರ್ ಬೇಕು ಅಂತ ಏನಿಲ್ಲ ಹೇರ್ ಬ್ಯಾಂಡ್ಗಳಿಗೆ. ನೋಡಿ, ಈ ರೀತಿ ಫಿನಿಶ್ ಆದಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ತುದಿನ ಸ್ವಲ್ಪ ಈ ರೀತಿ ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಜಾಸ್ತಿ ಕಮ್ಮಿ ಇದೆಯಲ್ಲ, ಕಡಿಮೆ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ಳಿ, ಲೆವೆಲ್ ಮಾಡ್ಕೊಳ್ಳಿ ಆಯಿತಾ. ಎರಡು ಪೀಸು ಇದೇ ರೀತಿ ಕಟ್ ಮಾಡ್ಕೊಂಡು ಫಿನಿಶಿಂಗ್ ಸರಿಯಾಗಿ ಬರಬೇಕು ನೋಡಿ. ಈ ರೀತಿ ಅದೇ ರೀತಿ ಈ ಸೈಡು ನೀಟಾಗಿ ಕಟ್ ಮಾಡ್ಕೊಬೇಕು. ಈ ರೀತಿ ನೋಡಿ, ಎರಡು ಇದೇ ರೀತಿ ಫಿನಿಶಿಂಗ್ ಬರಬೇಕು, ಕಟ್ ಮಾಡ್ಕೊಬೇಕು ಈ ರೀತಿ. ನೋಡಿ, ಇವಾಗ ಇದು ಫಿನಿಶ್ ಆಗಿದೆ. ಇವಾಗ ನಾವು ಹೇರ್ ಬೆಂಡಿಗೆ ಹೇಗೆ ಅಂಟಿಸೋದು ಅಂತ ನೋಡೋಣ. ನೋಡಿ, ಒಂದು ಸೈಡ್ ಮಾತ್ರ ಅಂಟಿಸ್ಕೊಳ್ಳಿ, ಈ ಸೈಡ್ ಬೇಡ, ಒಂದು ಸೈಡ್ ಮಾತ್ರ ಇದು. ನಾನು ಒಂದು ಸೈಡ್ ಡಿಸೈನ್ ಇದಾಯ್ತಾ, ಹೇರ್ ಬೆಂಡಿಂದು ಒಂದು ಸೈಡ್ ಡಿಸೈನ್ ಮಾತ್ರ ಇದು. ನೋಡಿ, ಈ ರೀತಿ ಒಂದು ಸೈಡಿಗೆ ಮಾತ್ರ ಈ ರೀತಿ ಅಂಟಿಸ್ಕೊಳ್ಳಿ. ನೋಡಿ, ಈ ರೀತಿ ಗಮ್ ಹಾಕಿ ಈ ರೀತಿ ಒಂದು ಸೈಡ್ ಅಂಟಿಸ್ಕೊಡಿ. ಸೈಡ್ ಹೇರ್ ಬೆಂಡ್ ಆಯಿತಾ, ಇದು ಸೈಡ್ ಡಿಸೈನ್, ಸೈಡ್ ಫ್ಯಾನ್ಸಿ ಡಿಸೈನ್. ನೋಡಿ, ಈ ರೀತಿ ಗಮ್ ಹಾಕ್ಕೊಳ್ಳಿ. ಗಮ್ ಹಾಕ್ಕೊಂಡು ಆನಂತರ ಇದನ್ನು ನೋಡಿ ಈ ರೀತಿ ಮಧ್ಯಕ್ಕೆ ಅಂಟಿಸ್ತಾ ಬನ್ನಿ. ಈ ರೀತಿ ಅಂಟಿಸ್ಕೊಳ್ಳಿ ಗಮ್ ಹಾಕಿ. ನೋಡಿ, ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಬೇಕು ಮಧ್ಯಕ್ಕೆಲ್ಲ, ಅಂದರೆ ಬೇಗ ಅಂಟ್ಕೊಳಲ್ಲ. ಈ ರೀತಿ ಪ್ರೆಸ್ ಮಾಡಿ ಅಂಟಿಸ್ಕೊಳ್ಳಿ. ಇನ್ನೂ ಹೊಸ ಡಿಸೈನಲ್ಲಿ ಹೇರ್ ಬೆಂಡ್ ಮಾಡ್ಬೋದಾಯ್ತಾ. ಇದು ಟಿಯಾರ ಹೇರ್ ಬೆಂಡ್ ಮಾಡ್ಬೋದು, ಮತ್ತು ವಯರಲ್ಲಿ ಗೇರ್ ವೈರು, ಕಾಪರ್ ವೈರು ಅಂಥ ವೈರಲ್ಲೆಲ್ಲ ಮಣಿ ಹಾಕಿ ಬೀಡ್ಸ್ ಹಾಕಿ ಮಾಡ್ಬೋದಾಯ್ತಾ. ನೋಡಿ, ಇವಾಗ ಫಿನಿಶ್ ಆಗಿದೆ ನಮ್ಮದು ಹೇರ್ ಬ್ಯಾಂಡು. ಇದನ್ನು ಮಧ್ಯಕ್ಕೆ ನಾವು ಇವಾಗ ಕುಂದನ್ ಇಟ್ಟು ಡೆಕೋರೇಟ್ ಮಾಡೋಣ. ನೋಡಿ, ಇಲ್ಲಿ ಮಧ್ಯ ಇದೆಯಲ್ಲ, ಅದು ಅಲ್ಲಿ ಕುಂದನು, ಅದನ್ನು ಇದು ನೋಡಿ, ಇದು ಕುಂದನ್ ಅಂತಾರೆ ಇದನ್ನು ಮಧ್ಯಕ್ಕೆ ಇಡೋಕ್ಕೆ. ನೋಡಿ, ಇದನ್ನು ಕುಂದನ್ ಅಂತಾರೆ. ಅದನ್ನು ಬ್ಲೂ ಕಲರ್ ತೊಗೊಂಡಿದ್ದೀನಿ ಆಯಿತಾ. ಅಂಗಡಿಯಲ್ಲಿ ಸಿಗುತ್ತೆ, ಒಂದು ಪ್ಯಾಕೆಟಿಗೆ 10 ರೂಪಾಯಿ ಆಯಿತು. ಒಂದು ಪ್ಯಾಕೆಟಿಗೆ 10 ರೂಪಾಯಲ್ಲಿ ತುಂಬ ಇರುತ್ತೆ ಅದರೊಳಗೆ. ನೋಡಿ, ಈ ರೀತಿ ಮಧ್ಯಕ್ಕೆ ಒಂದೊಂದೇ ಅಂಟಿಸ್ತಾ ಹೋಗಿ, ಈ ರೀತಿ ಗಮ್ ಹಾಕ್ಕೊಂಡು ಒಂದೊಂದೇ ಈ ರೀತಿ ತಗೊಂಡು ಈ ರೀತಿ ಒಂದೊಂದೇ ಅಂಟಿಸ್ತಾ ಹೋಗಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಅಂಟಿಸಿ ಆಯಿತಾ. ಇದೇ ರೀತಿ ಫುಲ್ಲಾಗಿ ಅಂಟಿಸ್ಕೊಳ್ಳಿ.
ಇದು ನೋಡಿ, ಇದನ್ನು ಕುಂದನಿಗೆ ಒಂದು ಪ್ಯಾಕೆಟಲ್ಲಿ ತುಂಬ ಇರುತ್ತೆ. 10 ರೂಪಾಯಿ ಒಂದು ಪ್ಯಾಕೆಟು. ಇವಾಗ ಒಂದು 15 ರೂಪಾಯಿ ಆಗಿರ್ಬೋದಿಲ್ಲ, 10 ರೂಪಾಯಲ್ಲೇ ಸಿಗುತ್ತೆ ಒಂದೊಂದು ಶಾಪಲ್ಲಿ. ನೋಡಿ ಒಂದೊಂದು ಶಾಪಲ್ಲಿ ತೊಗೊಂಡು 10 ರೂಪಾಯಿಗೆ ಮನೆಯಲ್ಲೇ ಈ ರೀತಿ ಮಕ್ಕಳಿಗೆಲ್ಲ ಮಾಡಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನೀವು ಬೇರೆ ಕಲರ್ಸಲ್ಲೆಲ್ಲ ತೊಗೊಳೋದಿದ್ರೆ ಇನ್ನು ಸಿಗುತ್ತೆ ಆಯಿತಾ, ಕಲರ್ಸ್ ಕುಂದನ್ನು ಮಣಿಗಳೆಲ್ಲ ಕಲರ್ಸಲ್ಲಿ ಸಿಗುತ್ತೆ. ಯಾವ ಕಲರ್ ಬೇಕಾದರೂ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಮಣಿ ಕುಂದನೆಲ್ಲ ತಂದು ಈ ರೀತಿ ಹೇರ್ ಬ್ಯಾಂಡ್ ಮಾಡ್ಬೋದಾಯ್ತಾ. ನಿಮಗೇನಾರ ಇನ್ನೂ ಹೊಸ ಡಿಸೈನಲ್ಲಿ ಹೇರ್ ಬ್ಯಾಂಡ್ ಮಾಡಬೇಕು ಅಂತ ಏನಾರ ಇದು ಮಾಡಿದ್ರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಕಮೆಂಟ್ ಮಾಡಿ ಹೊಸ ಹೇರ್ ಬ್ಯಾಂಡ್ ಡಿಸೈನ್ ತೋರಿಸಿ ಅಂತ. ನಾನು ಮಣಿಗಳಲ್ಲೆಲ್ಲ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ನಮ್ಮ ಹೇರ್ ಬ್ಯಾಂಡ್ ಫಿನಿಶ್ ಆಗಿದೆ. ಇದು ಮಕ್ಕಳು ತಲೆಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಅದು ಹಳೇದನ್ನ ಹೊಸದಾಗಿ ಈ ರೀತಿ ಆಗುತ್ತಾ ಅನ್ನೋ ಇದು ಬರುತ್ತೆ ಥಿಂಕಿಂಗು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮಕ್ಕಳು ತಲೆಗೆ ಹಾಕಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಅದು ಬಟ್ಟೆ ಕ್ಲಾತ್ ಅವ್ರು ಹಾಕ್ಕೊಂಡಿರೋ ಬಟ್ಟೆ ಕಲರಿಗೆ ಮ್ಯಾಚ್ ಮಾಡ್ಕೊಂಡು ಹಾಕ್ಬೋದು ಈ ರೀತಿ. ಅವರು ಯಾವ ಹೊಸ ಬಟ್ಟೆ ಇರುತ್ತಲ್ಲ, ವೈಟ್ ಆ್ಯಂಡ್ ಬ್ಲೂ ಕಲರ್ಸು, ಅದಕ್ಕೆಲ್ಲ ಮ್ಯಾಚ್ ಹಾಕಿ ಹಾಕ್ಕೊಂಡು ಈ ರೀತಿ ಹಾಕ್ಬೋದು. ನೋಡಿ ನಮ್ಮ ಹೇರ್ ಬ್ಯಾಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಕ್ಕಳು ತಲೆಗೆ ಹಾಕಿ ಆಯಿತಾ ಮಾಡಿ, ಮನೆಯಲ್ಲೇ ಮಾಡಿ ಮಕ್ಕಳು ತಲೆಗೆ ಹಾಕ್ಬೋದು. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ. ಥ್ಯಾಂಕ್ ಯು.